ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಸೊ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಸೊ ಸ್ನೇಹಿತರೆ, ಶಂಕರ್ ಟಾಪ್ 10 ಏನಿದು ಶಂಕರ್ ಟಾಪ್ 10 ಇದೆಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ. ಶಂಕರ್ ಟಾಪ್ 10 ಕ್ವಶನನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆಗೆ ತಾವು ಕೂಡ ಎಂಜಾಯ್ ಮಾಡಿ. ನಾನೊಂದು ನನ್ನ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ನಮ್ಮ ಹುಡುಗರಿಗೊಂದು ಡೈಲಾಗ್ ಹೇಳ್ತಾ ಇದ್ದೀನಿ. ಆ ಡೈಲಾಗ್ ಏನಪ್ಪ ಅಂದರೆ, ಜ್ಯೂಸ್ ಕುಡಿಬೇಕು, ಪಾನ್ ಹೊಡಿಬೇಕು ಅಂತ. ಸ್ನೇಹಿತರೆ, ಮನವು ನಗುವುದಿರಲು ಗೆಲುವು ಕಾಣದು. ನಮ್ಮ ಮನಸ್ಸು ನಗ್ತಾ ಇದ್ದರೆ ಗೆಲುವು ಕಂಡೇ ಕಾಣುತ್ತೆ. ಆ ಎಲ್ಲ ಗೆಲುವು ನಿಮ್ಮ ಖುಷಿಯಿಂದ ಸಿಗಲಿ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವಶನಿಗೆ ಎಂಟ್ರಿ ಆಗ್ತೀನಿ ನಾನು. ಸೊ AC ವಿದ್ಯುತ್ತನ್ನು DC ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಡಿವೈಸ್ ಯಾವುದು ಅನ್ನೋದೇ ಈ ಪ್ರಶ್ನೆ. ಹಾಗೆ ಇಲ್ಲಿ AC ಸರ್, AC ಕರೆಂಟ್ ಅಂದರೆ ಏನು ಸರ್? ಏನು ನಮ್ಮ ಮನೆಯಲ್ಲಿ ಮುಂದ್ಗಡೆ ವೈರ್ಗಳ ಮೂಲಕ ಏನು ಕರೆಂಟ್ ಬರುತ್ತೆ, AC ಕರೆಂಟ್ ಅದು ಹೊಡೆಯುತ್ತೆ ರಪ್ ಅಂತ, ಅದು AC ಕರೆಂಟ್. ಏನು ಶೆಲ್ಗಳು ಬ್ಯಾಟ್ರಿಗಳ ಮೂಲಕ ಏನು ಬರುತ್ತೆ ಅದು DC ಕರೆಂಟ್, ಅದು ಹೊಡೆಯಲ್ಲ ಅದು. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ನಾನು ಎಲೆಕ್ಟ್ರಿಸಿಟಿ ಟಾಪಿಕಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಹಾಗೆ AC ವಿದ್ಯುತ್, ಸೊ ನೋಡಿರ್ಬೋದು ನಮ್ಮ ಬೀದಿಗಳಲ್ಲಿ ಅಥವಾ ನಮ್ಮ ಏರಿಯಾಗಳಲ್ಲಿ AC ವಿದ್ಯುತ್ ಆ ವೈರ್ಗಳ ಮೂಲಕ ಸಪ್ಲೈ ಮಾಡಲಿಕ್ಕೆ ಅಲ್ಲಲ್ಲೂ ಒಂದು ಡಿವೈಸ್ ಇಡ್ತಾನೆ. ಆ ಡಿವೈಸ್ ಯಾವುದಪ್ಪ ಅಂದರೆ ದಟ್ ಈಸ್ ಟ್ರಾನ್ಸ್ಫಾರ್ಮರ್. ಹಾಗಾದರೆ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಕರೆಂಟ್ ಬಂದರೆ ಮನೇಲಿರೋ ಸಾಮಾನು ಎಲ್ಲ ಬ್ಲಾಸ್ಟ್ ಆಗ್ತಾವೆ. ಹಾಗಾದ್ರೆ ನಿಮ್ಮ ಮನೆಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕು ಅದನ್ನು ಲೆಕ್ಕ ಮಾಡಿ, ಜಾಸ್ತಿ ಕರೆಂಟ್ ಬಂದರೆ ಅದನ್ನು ಕಡಿಮೆ ಮಾಡಿ ಕಳಿಸ್ತಕ್ಕಂಥ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರನ್ನು ನಿಮ್ಮ ಬೀದಿಯಲ್ಲಿ ಹಾಕಿರ್ತಾರೆ. ಅಥವಾ ನಿಮ್ಮ ಬೀದಿಗೆ, ನಿಮ್ಮ ಏರಿಯಾಕ್ಕೆ ಕಡಿಮೆ ಪ್ರಮಾಣದಲ್ಲಿ ಕರೆಂಟ್ ಬರ್ತಾ ಇದೆ, ಬಲ್ಬ್ ಹಾಗೆ ಮೇಣದ ಬತ್ತಿ ಥರ ಉರಿತಾ ಇದೆ, ಆವಾಗ ನಾವು ಸ್ಟೆಪ್ ಅಪ್ ಅಂದರೆ ಸ್ವಲ್ಪ ವೋಲ್ಟೇಜನ್ನು ಜಾಸ್ತಿ ಮಾಡ್ತಕ್ಕಂತಹ ಟ್ರಾನ್ಸ್ಫಾರ್ಮರನ್ನು ಸೊ ನಮ್ಮ ಆ ಏರಿಯಾದಲ್ಲಿ ಹಾಕ್ತಾರೆ ಸ್ನೇಹಿತರೆ. ಹಾಗಾದ್ರೆ ಟ್ರಾನ್ಸ್ಫಾರ್ಮರ್ ಅಂದರೆ ಕಡಿಮೆ ಇರೋ ಜಾಗದಲ್ಲಿ AC ವಿದ್ಯುತ್ತನ್ನು ಜಾಸ್ತಿ ಮಾಡೋದು, AC ವಿದ್ಯುತ್ ಜಾಸ್ತಿ ಇರೋ ಜಾಗದಲ್ಲಿ AC ವಿದ್ಯುತ್ತನ್ನು ಕಡಿಮೆ ಮಾಡೋದು. ಹಾಗಾದರೆ AC ವಿದ್ಯುತ್ತನ್ನು ಹೆಚ್ಚು ಮತ್ತು ಕಡಿಮೆ ಮಾಡ್ತಕ್ಕಂಥ ಸಾಧನ ಟ್ರಾನ್ಸ್ಫಾರ್ಮರ್. ಹಾಗಾದರೆ ಹೆಚ್ಚು ಮಾಡೋದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಕಡಿಮೆ ಮಾಡೋದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಇಸ್ ಎ ಡೈನಮೋ. ಸೊ ಡೈನಮೋ ಅಂತ ತಕ್ಷಣವೇ ನಮ್ಮ ಅಕಾಡೆಮಿಯಲ್ಲಿ ಹೇಳ್ತಿರ್ತೇನೆ ನಾನು, ಕರೆಂಟ್ ಹೋಗುತ್ತೆ, ಕರೆಂಟ್ ಹೋದಾಗ ಅಲ್ಲೊಂದು ಮಿಷನ್ ಇರುತ್ತೆ, ಅದನ್ನು ಎಳಿತಾರೆ ಡಗ 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 ದಟ್ ಈಸ್ ಡಗ 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 ಸೌಂಡ್ ಬರುತ್ತೆ, ಬಲ್ಬ್ ಮೆತ್ತಗೆ ಹೊತ್ಕೊಳ್ಳುತ್ತೆ. ಡಗ 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 ಯಾಕೆ ಬಂತು? ಯಂತ್ರ ತಿರುಗ್ತು, ಯಂತ್ರ ತಿರುಗಿದ್ರಿಂದ ಬಲ್ಬಲ್ಲಿ ಏನು ಬಂತು? ವಿದ್ಯುತ್ ಶಕ್ತಿ ಬಂತು. ಹಾಗಾದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಡೈನಮೋ. ಸೊ ಸ್ನೇಹಿತರೆ, ಅಸಿಲೇಟರ್ ನಮಗೆ ಬೇಕಾಗಿರ್ತಕ್ಕಂತಹ ಆವೃತ್ತಿಯ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಅಪೇಕ್ಷಿತ ಆವೃತ್ತಿಯ ಆಂದೋಲನಗಳನ್ನು ಪಡಿತಕ್ಕಂತಹ ಸಾಧನ ಯಾವುದು ಅಂದರೆ ಅಸಿಲೇಟರ್. ಇದು ಟ್ರಾನ್ಸಿಸ್ಟರ್ನ ಯೂಸಲ್ಲಿ ಬರುತ್ತೆ, ಎಲೆಕ್ಟ್ರಾನಿಕ್ಸಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ರೆಕ್ಟಿಫೈಯರ್. ಸೊ ರೆಕ್ಟಿಫೈಯರ್ ಇದು ಕೂಡ ದಟ್ ಇಸ್ PN ಜಂಕ್ಷನ್ ಆರ್ ರೆಕ್ಟಿಫೈಯರ್ ಎಂಬ ತತ್ವದ ಆಧಾರದ ಮೇಲೆ ರೆಡಿ ಆಗಿರೋದೇ ಡಯೋಡ್. ಹಾಗಾದರೆ ಡಯೋಡ್ ಏನು ಮಾಡುತ್ತೆ ಅಂದರೆ AC ವಿದ್ಯುತ್ತನ್ನು DC ವಿದ್ಯುತ್ತನ್ನಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾದರೆ ಡಯೋಡ್ ಯಾವ ತತ್ವದ ಆಧಾರದ ಮೇಲೆ ಇರುತ್ತೆ ಅಂದರೆ ರೆಕ್ಟಿಫೈಯರ್ ತತ್ವ. ರೆಕ್ಟಿಫೈಯರ್ ಅಂದರೆ ವಿದ್ಯುತ್ತನ್ನು ಒಂದೇ ಕಡೆ ಹರಿಯುವಂತೆ ಮಾಡುವ ಸಾಧನಕ್ಕೆ ಏನಂತ ಕರಿತೀವಿ ನಾವು? ದಟ್ ಇಸ್ ರೆಕ್ಟಿಫೈಯರ್. ಹಾಗಾದರೆ ಸ್ನೇಹಿತರೆ, ಇಲ್ಲಿ AC ವಿದ್ಯುತ್ತನ್ನು DC ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಸಾಧನ ಡಯೋಡ್. ಡಯೋಡ್ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ರೆಕ್ಟಿಫೈಯರ್. ಹಾಗಾಗಿ ಇಲ್ಲಿ AC ಅನ್ನು DC ಕನ್ವರ್ಟ್ ಮಾಡ್ತಕ್ಕಂಥದ್ದು ಆಪ್ಷನ್ ಯಾವುದಪ್ಪ ಅಂದರೆ D, ದಟ್ ಇಸ್ ರೆಕ್ಟಿಫೈಯರ್. ರೆಕ್ಟಿಫೈಯರ್ ಇಲ್ಲ ಅಂದರೆ ಡಯೋಡ್ ಇರುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್, ನಮ್ಮ ತಲೆಯಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇಲ್ಲಿ ಕ್ವಶನ್ ಕ್ಲಿಯರ್ ಆಗಿ ನೋಡಬೇಕು. ನಮ್ಮ ತಲೆಯಲ್ಲಿರುವ, ಪ್ರಶ್ನೆ ಹೇಗೆ ಬರುತ್ತೋ ಗೊತ್ತಿಲ್ಲ, ನಮ್ಮ ತಲೆಯ ಕ್ರೇನಿಯಮ್ಮಲ್ಲಿ ಇರುವ, ಮೆದುಳನ್ನು ರಕ್ಷಣೆ ಮಾಡ್ತಕ್ಕಂಥ ಮೇಲ್ಗಡೆ ಚಿಪ್ ಇದೆಯಲ್ವಾ, ದಿಸ್ ಇಸ್ ಕ್ರೇನಿಯಂ. ನಮ್ಮ ತಲೆಯ ಕ್ರೇನಿಯಂನಲ್ಲಿರುವ ಮೂಳೆಗಳು ಎಷ್ಟು ಅಂದರೆ ದಟ್ ಇಸ್ 8. ನಮ್ಮ ತಲೆಯ ಮುಖದ ಫೇಸಿಯಲ್ ಮೂಳೆಗಳು ಎಷ್ಟು ಅಂದರೆ ದಟ್ ಈಸ್ 14. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. 8 ಮತ್ತು 14 ಮುಖ ಮತ್ತು ನಮ್ಮ ಫೇಸಿಯಲ್ ಬೋನ್ಸ್ ಅಂಡ್ ಕ್ರೇನಿಯಲ್ ಬೋನ್ಸ್ ಎರಡು ಸೇರಿ ತಲೆ ಬುರುಡೆಯಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ 22. ಸ್ಕಲ್ಲಲ್ಲಿರ್ತಕ್ಕಂಥ ಬೋನ್ಸ್ ಎಷ್ಟು ಅಂದರೆ 22. ಹಾಗಾದರೆ ಸರ್, ಈ ಕಡೆ ಕಿವಿಯಲ್ಲಿ 3 ಮೂಳೆ ಇದೆ, ಅದು ನಮ್ಮ ತಲೆ ಬುರುಡೆಗೆ ಅಂಟ್ಕೊಂಡಿರಲ್ಲ. ಈ ಕಡೆ ಕಿವಿಯಲ್ಲಿ 3 ಮೂಳೆಗಳಿವೆ, ಹಾಗಾದರೆ ಇವು ಕೂಡ ತಲೆ ಬುರುಡೆಗೆ ಅಂಟ್ಕೊಂಡಿರಲ್ಲ. ನೆಕ್ಸ್ಟ್ ಇಲ್ಲಿ ಹಯಾಯ್ಡ್ ಬೋನ್ ಇದೆ. ಇಲ್ಲಿ ಕೇಳ್ತಾನೆ ಇಂಡಿಪೆಂಡೆಂಟ್ ಬೋನ್ ಯಾವುದು?
ಅಥವಾ ಯಾವುದೇ ಮೂಳೆಗೆ ಸಂಪರ್ಕ ಇರದೆ ಸ್ವತಂತ್ರವಾಗಿರುವ ಮೂಳೆ ಯಾವುದು ಅಂದರೆ ಹಯಾಯ್ಡ್. ಹಾಗಾದರೆ ಹಯಾಯ್ಡ್ 1, ಈ ಕಡೆ 3, ಈ ಕಡೆ 3, 7. ನೆಕ್ಸ್ಟ್ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಫೇಸಿಯಲ್ 14, ನೆಕ್ಸ್ಟ್ ತಲೆ ಮೇಲೆ ಚಿಪ್ಪಲ್ಲಿ ಇರ್ತಕ್ಕಂಥ 8. ಒಟ್ಟಾರೆಯಾಗಿ ತಲೆಯಲ್ಲಿರುವ ಮೂಳೆಗಳು ಎಷ್ಟು ಅಂದರೆ 29 ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ತಲೆಯಲ್ಲಿರುವ ಮೂಳೆಗಳು ಎಷ್ಟು ಅಂದರೆ 29. ತಲೆ ಬುರುಡೆ ಅಂತ ಕೇಳಿಬಿಟ್ರೆ 22. ಯಾಕಂದರೆ ಬುರುಡೆಗೆ ನಮ್ಮ ಈ ಕಡೆ ಕಿವಿ 3 ಮೂಳೆ, ಈ ಕಡೆ ಕಿವಿ 3 ಮೂಳೆ, ಮತ್ತಿದೊಂದು ಇಂಡಿಪೆಂಡೆಂಟ್ ಬೋನ್, ಇವು ಕನೆಕ್ಟ್ ಇರೋದಿಲ್ಲ. ಹಾಗಾಗಿ ಸ್ಕಲ್ ಅಂತ ಕೇಳಿದರೆ 22, ಹೆಡ್ ಅಂತ ಕೇಳಿದರೆ ದಟ್ ಇಸ್ 29. ಇದು ಆಲ್ರೆಡಿ ಗೊತ್ತು ನಿಮಗೆ. ನಮ್ಮ ದೇಹದಲ್ಲಿರೋ ಮೂಳೆಗಳ ಸಂಖ್ಯೆ 206. ಇದು ನಮ್ಮ ಪಕ್ಕೆಲುಬುಗಳು, ರಿಬ್ಸ್. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಸೊ ನೆಕ್ಸ್ಟ್, ಹೆಪಟೈಟಿಸ್ ಬಿ ಯಾವುದರಿಂದ ಬರುತ್ತದೆ ಅಂತ. ಓಕೆ, ಭಯಾನಕ ರೋಗಗಳಲ್ಲೇ ಅತ್ಯಂತ ಭಯಾನಕ ರೋಗ ಯಾವುದಪ್ಪ ಅಂದರೆ ದಟ್ ಇಸ್ ಹೆಪಟೈಟಿಸ್ ಬಿ. ಸೊ ಈ ಹೆಪಟೈಟಿಸ್ ಬಿ ಇದೆಯಲ್ವಾ, ಏಡ್ಸ್ಗಿಂತಲೂ ಭಯಾನಕ ರೋಗ ಇದು. ಹಾಗಾದರೆ ಇದು ಯಾವುದರಿಂದ ಬರುತ್ತೆ? ಬ್ಯಾಕ್ಟೀರಿಯಾದಿಂದ ಬರುತ್ತಾ, ವೈರಸ್ಸಿಂದ ಬರುತ್ತಾ, ಪ್ರೋಟೋಜೋವದಿಂದ ಬರುತ್ತಾ, ಫಂಗಸ್ಸಿಂದ ಬರುತ್ತಾ? ಡಿಸೀಸ್ಗಳ ಬಗ್ಗೆ ಒಂದು ಬ್ಯೂಟಿಫುಲ್ 1 hour ಕ್ಲಾಸನ್ನು ಕೊಡ್ತೀನಿ ಸ್ನೇಹಿತರೆ. ಈ ಜಸ್ಟ್ ಇಲ್ಲಿ ಹೆಪಟೈಟಿಸ್ ಬಿ ಯಾವುದರಿಂದ ಬರುತ್ತೆ? ಹೆಪಟೈಟಿಸ್ ಬಿ ಅಂತಕ್ಕಂಥದ್ದು ಹೆಪಟೈಟಿಸ್ ಬಿ ವೈರಸ್ಸಿಂದ ಬರುತ್ತೆ. ಹಾಗಾಗಿ ಹೆಪಟೈಟಿಸ್ ಬಿಗೆ ಆನ್ಸರ್ ಯಾವುದಪ್ಪ ಅಂದರೆ ವೈರಸ್. ಹೆಪಟೈಟಿಸ್ ಅಂತಕ್ಕಂಥದ್ದು ಹೆಪಟೈಟಿಸ್ ಬಿ ವೈರಸ್ಸಿಂದ ಬರುತ್ತೆ. ಇದು ಏಡ್ಸ್ಗಿಂತನೂ ಭಯಾನಕವಾಗಿರ್ತಕ್ಕಂತಹ ರೋಗ ಸ್ನೇಹಿತರೆ. ಈ ಹೆಪಟೈಟಿಸ್ ಬಿ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೀವಿ ನಾವು. ಹೆಪಟೈಟಿಸ್ ಬಿ ದಟ್ ಈಸ್ June 28 ನಾವು ಹೆಪಟೈಟಿಸ್ ಬಿ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ. ದಟ್ ಈಸ್ ಸೆಪ್ಟೆಂಬರ್ 28 ರೆಬಿಸ್ ದಿನಾಚರಣೆಯನ್ನು. ಸೆಪ್ಟೆಂಬರ್ ನೋಡಿ, ಈ ರೆಬಿಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ರೆಬಿಸ್ ಲಾಸ್ಟ್ ಎಸ್ ಎಂಡ್ ಆಗುತ್ತೆ, ರೆಬಿಸ್ 28 ಅಂತ ನೆನ್ಪಿಟ್ಕೊಳ್ಳಿ. ರೆಬಿಸ್ 28 ದಟ್ ಈಸ್ ರೆಬಿಸ್ ಡೇ. ರೆಬಿಸ್ ಡೇ ದಟ್ ಈಸ್ ಲಾಸ್ಟ್ ಎಸ್ ಇರುತ್ತಲ್ವಾ, ಸೆಪ್ಟೆಂಬರ್ 28 ಅಂತ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಫೆಬ್ರವರಿ 28 ತಮ್ಮೆಲ್ಲರಿಗೂ ಗೊತ್ತು, ದಟ್ ಈಸ್ ಸೈನ್ಸ್ ಡೇ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಕೆಳಗಿನ ಯಾವುದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ನೋಡಿ, ಈ ಪ್ರಶ್ನೆ ಬಂದಾಗ ನಮ್ಮ ಸ್ಟೇಟಲ್ಲಿ ಒಂದು 90% ಹುಡುಗರು ಡಮ್ ಅಂತ ಚೆಂಬಿಡ್ಕೊಂಡ್ಬಿಡ್ತೀವಿ. ಏನು? ಸಿಂಪಲ್, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಕೆ ಅಂತ ಚಂದ ಓದಿರ್ತೀವಿ ನಾವು. ವಿಟಮಿನ್ ಕೆ ಬ್ಲಡ್ ಕ್ಲಾಟಿಂಗ್ ಮಾಡುತ್ತೆ, ಇದನ್ನು ಲಿವರ್ ಸಿಕ್ರಿಷನ್ ಮಾಡುತ್ತೆ, ಅವೆಲ್ಲ ನೀಟಾಗಿ ಓದ್ಕೊಂಡಿರ್ತೀವಿ. ಇಲ್ಲಿ ಕೇಳಿರೋದು ವಿಟಮಿನ್ ಕೇಳಿಲ್ಲ ಅವನು. ಈ ಕೆಳಗಿನ ಯಾವುದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಅಂದರೆ ಕೆಮಿಕಲ್ ಕೇಳ್ದ. ಹಾಗಾದ್ರೆ ಯಾವ್ದು ಆನ್ಸರ್? ಸಿಂಪಲ್, ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಬ್ಲಡ್ ಕ್ಲಾಟಿಂಗಿಗೆ ಏನು ಮಾಡ್ತದೆ? ಸಪೋರ್ಟ್ ಮಾಡ್ತಕ್ಕಂಥ ಒಂದು ಲೋಹ. ನಮ್ಮ ರಕ್ತ ಹೆಪ್ಪುಗಟ್ಟಲಿಗೆ ಸಹಾಯ ಮಾಡ್ತಕ್ಕಂಥ ಲೋಹ ಯಾವುದು ಅಂದರೆ ಕ್ಯಾಲ್ಸಿಯಂ. ಆಕ್ಸಿಜನ್ನ ಸಪ್ಲೈ ಮಾಡಲಿಕ್ಕೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ತರಲಿಕ್ಕೆ, ಗ್ಲೂಕೋಸನ್ನು ತೊಗೊಂಡು ಹೋಗಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಲೋಹ ಯಾವುದು ಅಂದರೆ ಕಬ್ಬಿಣ. ದಟ್ ಈಸ್ ಮೆಗ್ನೀಸಿಯಂ. ತಮ್ಮೆಲ್ಲರಿಗೂ ಗೊತ್ತು, ಸಸ್ಯದ ಎಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಲೋಹ ಯಾವುದು ಅಂದರೆ ಮೆಗ್ನೀಸಿಯಂ. ಸೊ ಸ್ನೇಹಿತರೆ, ಹಾಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಕ್ಯಾಲ್ಸಿಯಂ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಚಿಕನ್ ಗುನ್ಯ ರೋಗ ಯಾವುದರಿಂದ ಬರುತ್ತದೆ? ನೋಡಿ, ಭಾರಿ ಸೂಕ್ಷ್ಮವಾಗಿ ನೋಡಿ ನೀವು. ಚಿಕನ್ ಗುನ್ಯ ರೋಗ ಯಾವುದರಿಂದ ಬರುತ್ತದೆ? ಸರ್ ನನಗೆ ಗೊತ್ತು, ಈಡಿಸ್ ಈಜಿಪ್ಟ್ ಸೊಳ್ಳೆ. ಚೆಂಬು ಈಸ್ ರೆಡಿ. ಈಡಿಸ್ ಈಜಿಪ್ಟ್ ಸೊಳ್ಳೆ ಚಿಕನ್ ಗುನ್ಯ ರೋಗ ತರಲ್ಲ. ಚಿಕನ್ ಗುನ್ಯ ರೋಗ ತರೋದು ಯಾವುದು ಅಂದರೆ ವೈರಸ್. ಯಾವುದು? ಚಿಕ್ ವಿ ಆಲ್ಫಾ ವೈರಸ್ ಅಂತ. ಹಾಗಾದರೆ ಚಿಕನ್ ವಿ ಆರ್ ಆಲ್ಫಾ ವೈರಸ್. ಚಿಕ್ ವಿ ವೈರಸ್ ಆರ್ ಚಿಕ್ ವಿ ಆಲ್ಫಾ ವೈರಸ್. ಹಾಗಾದರೆ ಚಿಕನ್ ಗುನ್ಯ ರೋಗ ಯಾವುದರಿಂದ ಬರುತ್ತೆ ಅಂದರೆ ವೈರಸ್ಸಿಂದ ಬರುತ್ತೆ. ಯಾವ ವೈರಸ್ ಅಂದರೆ ಚಿಕ್ ವಿ. ಆ ವೈರಸ್ಸನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡುವ ಮಾಧ್ಯಮ, ಮೀಡಿಯೇಟರ್ ಯಾವುದಪ್ಪ ಅಂದರೆ ದಟ್ ಇಸ್ ಈಡಿಸ್ ಈಜಿಪ್ಟ್ ಮಸ್ಕಿಟೋ. ಈಡಿಸ್ ಈಜಿಪ್ಟ್ ಸೊಳ್ಳೆ. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಚಿಕನ್ ಗುನ್ಯ ರೋಗ ಯಾವುದರಿಂದ ಹರಡುತ್ತದೆ? ಈಡಿಸ್ ಈಜಿಪ್ಟ್. ಚಿಕನ್ ಗುನ್ಯ ಯಾವುದರಿಂದ ಬರುತ್ತದೆ? ವೈರಸ್, ಚಿಕ್ವಿ ವೈರಸ್. ಸ್ವಲ್ಪ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತೆ? ದಟ್ ಇಸ್ ಅನಾಫಿಲಿಸ್ ಸೊಳ್ಳೆ. ದಟ್ ಇಸ್ ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತೆ? ಹಾಗಾದ್ರೆ ಮಲೇರಿಯಾ ರೋಗ ಯಾವುದರಿಂದ ಬರುತ್ತೆ? ಪ್ಲಾಸ್ಮೋಡಿಯಂ ವೈವಾಕ್ಸ್. ಅದು ಹಳೆ ಸ್ಲೈಡಲ್ಲೂ ಕೊಟ್ಟಿದ್ದೀನಿ, ಮುಂದೆ ಡಿಸೀಸ್ಗಳ ಒಂದು ಬ್ಯೂಟಿಫುಲ್ ಝೋನಲ್ಲಿ ಕೊಡ್ತೀನಿ ಸ್ನೇಹಿತರೆ. ಈ ಕೆಳಕಂಡ ಯಾವುದು ಬ್ಯಾಕ್ಟೀರಿಯಾದಿಂದ ಬರುವ STD ಡಿಸೀಸ್, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿದೆ, ಲೈಂಗಿಕ ಗುಹ್ಯ ರೋಗವಾಗಿದೆ. ಸೊ ಸ್ನೇಹಿತರೆ, ಇವೆಲ್ಲವೂ ಲೈಂಗಿಕ ಗುಹ್ಯ ರೋಗಗಳೇ. ದಟ್ ಇಸ್ ಗೊನೇರಿಯಾ, ಹರ್ಪೀಸ್, ಏಡ್ಸ್, ಹೆಪಟೈಟಿಸ್ ಬಿ. ಆಲ್ರೆಡಿ ಹೇಳಿದ್ದೀನಿ ನಾನು, ಹೆಪಟೈಟಿಸ್ ಬಿ ಯಾವುದರಿಂದ ಬರುತ್ತೆ? ವೈರಸ್. ಇಲ್ಲಿ ಕ್ವಶನ್ ಕೇಳಿರೋದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ದಟ್ ಇಸ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೇಳಿದ್ದಾನೆ. ಹಾಗೆ ಹೆಪಟೈಟಿಸ್ ಬಿ ವೈರಸ್ಸಿಂದ ಬರುತ್ತೆ. ದಿಸ್ ಆಪ್ಷನ್ ಇಸ್ ಅಲ್ಲ.
ಏಡ್ಸ್ ಅದು ಗೊತ್ತು ನಿಮಗೆ, HIV ರೆಟ್ರೋ ವೈರಸ್ಸಿಂದ ಬರುತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಅಲ್ಲ. ಹರ್ಪಿಸ್ HSV, ದಟ್ ಈಸ್ ಹ್ಯೂಮ್ಯಾನ್ ಸಿಂಪ್ಲೆಕ್ಸ್ ಹರ್ಪಿಸ್, ಹ್ಯೂಮ್ಯಾನ್ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ HSV, ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ HSV2, ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ 2 ಅಂತ. ದಟ್ ಈಸ್ ನಮ್ಮ ಜನನಾಂಗದ ಮೇಲೆ ಗುಳ್ಳೆಗಳಾಗೋದು, ಆ ಗುಳ್ಳೆಗಳು ಹೊಡೆದು, ದಟ್ ಈಸ್ ಇದು ಕೂಡ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್. ಹಾಗಾದ್ರೆ ಹರ್ಪಿಸ್ಸು ವೈರಸ್ಸಿಂದ ಬರುತ್ತೆ, ಏಡ್ಸು ವೈರಸ್ಸಿಂದ ಬರುತ್ತೆ, ಹೆಪಟೈಟಿಸ್ ಬಿ ವೈರಸ್ಸಿಂದ ಬರುತ್ತೆ. ಇಲ್ಲಿಂದ ನೋಡಿ ಬ್ಯೂಟಿಫುಲ್ ಗೊನೇರಿಯಾ, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಯಾವ ಬ್ಯಾಕ್ಟೀರಿಯಾ ಅಂದರೆ ನೈಜೀರಿಯಾ ಗೊನೇರಿಯಾ. ಸೊ ಸ್ನೇಹಿತರೆ, ಇದನ್ನು ಬ್ಯೂಟಿಫುಲ್ ಆಗಿ ನಮ್ಮ ಅಕಾಡೆಮಿಗಳಲ್ಲಿ ಹೇಳ್ತಿರ್ತೀನಿ ನಾನು. ಇಂಡಿಯಾ ಮಂಡಿಯಾ ಹುಡುಗಿಯಾ, ಸಿಂಪಲ್. ನೈಜೀರಿಯಾ ಗೊನೇರಿಯಾ ಉರಿಯಾ, ನೈಜೀರಿಯಾ ಗೊನೇರಿಯಾದಿಂದ ಬರ್ತಕ್ಕಂತಹ, ನೈಜೀರಿಯಾ ಗೊನೇರಿಯಾ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಲೈಂಗಿಕ ಗುಹ್ಯ ರೋಗ ಗೊನೇರಿಯಾ ಉರಿಯಾ. ಏನು ಉರಿಯಾ? ಎಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತೀವಿ ಅಲ್ಲಿ ಉರಿಯೂತವನ್ನು ಉಂಟು ಮಾಡ್ತಕ್ಕಂಥದ್ದೇ ಈ ರೋಗದ ಲಕ್ಷಣ. ಇವೆಲ್ಲ ಬ್ಯೂಟಿಫುಲ್. ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. NPS ಏನು ಈಗ ಅರ್ಜೆಂಟ್ ಎಕ್ಸಾಮ್ಗಳನ್ನು ಏನು ಫೇಸ್ ಮಾಡ್ತಿದ್ದೀರಿ, ಸೈನ್ಸ್ ಇಷ್ಟೇನಾ ಅನ್ನೋ ಒಂದು ಬ್ಯೂಟಿಫುಲ್ ಕಾನ್ಫಿಡೆನ್ಸಲ್ಲಿ ಹೋಗಲಿ ಅನ್ನೋದನ್ನು ಮಾಡಿಕೊಳ್ಳಿಕ್ಕೆ ನಾನು ಹಲವಾರು ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಸೂರ್ಯ ಈಗ ವಿಕಾಸದ ಯಾವ ಹಂತದಲ್ಲಿದ್ದಾನೆ? ನಮ್ಮ ಸೂರ್ಯ ಈಗ ವಿಕಾಸದ ಯಾವ ಹಂತದಲ್ಲಿದ್ದಾನೆ? ವಿಕಾಸ ಅಂದರೆ ಏನು? ಒಂದು ಜೀವಿ ಇರಲಿ, ಒಂದು ವ್ಯವಸ್ಥೆ ಇರಲಿ, ಅದರ ಹುಟ್ಟಿನಿಂದ ಸಾವಿನವರೆಗೂ ನಡೀತಕ್ಕಂತಹ ಪ್ರಕ್ರಿಯೆಗಳಿಗೆ ಏನಂತ ಕರಿತೀವಿ ನಾವು? ವಿಕಾಸ ಅಂತ ಕರಿತೀವಿ ಸ್ನೇಹಿತರೆ, ಎವಲ್ಯೂಷನ್. ಅದೇ ರೀತಿ ನಮ್ಮಲ್ಲೂ ಕೂಡ ವಿಕಾಸ. ಏನು ವಿಕಾಸ? ಈಗ ನೋಡಿ, ನೀವು ಹುಡುಗಿಯರಂತಾನೆ ಅನ್ಕೊಳ್ಳಿ. ಹುಡುಗಿ ಮಗುವಾಗಿ ಹುಟ್ಟಿದ್ಲು, ಎಸ್. ಹುಡುಗಿಯಾಗಿ ಬೆಳೆದ್ಲು, ಎಸ್. ಆಂಟಿಯಾಗಿ ಜೀವನವನ್ನು ಮಾಡಿದ್ಲು, ಎಸ್. ಮುದುಕಿಯಾಗಿ ಸತ್ಲು. ಓಕೆ, ಹಾಗಾದರೆ ಹುಡುಗಿಯ ಸಾಯುವ ಹಂತ ಯಾವುದು? ಮುದುಕಿ. ಹುಡುಗಿಯ ಹುಟ್ಟುವ ಹಂತ ಯಾವುದು? ಮಗು. ಹಾಗಾದರೆ ಹುಡುಗಿಯ ವಿಕಾಸ. ಹುಡುಗನ ವಿಕಾಸನೂ ಕೂಡ ಅಷ್ಟೇ. ಹುಡುಗ ಮಗುವಾಗಿ ಹುಟ್ಟಿದ, ಹುಡುಗನಾಗಿ ಬೆಳೆದ, ಅಂಕಲಾಗಿ ಜೀವನ ಮಾಡ್ದ, ಮುದುಕನಾಗಿ ಸತ್ತ. ಹಾಗೆ ನಕ್ಷತ್ರದ್ದು ಕೂಡ ಹುಟ್ಟು ಮತ್ತು ಸಾವಿನ ನಡುವೆ ಅನೇಕ ಪ್ರಕ್ರಿಯೆಗಳು ನಡೆಯುತ್ತೆ. ನಮ್ಮ ಸೂರ್ಯನಂತಹ ನಕ್ಷತ್ರ ದಟ್ ಈಸ್ ಆದಿ ನಕ್ಷತ್ರವಾಗಿ ಹುಟ್ಟತ್ತೆ. ನೆಕ್ಸ್ಟ್ ಸ್ಥಿರ ನಕ್ಷತ್ರವಾಗಿ ಜೀವನವನ್ನು ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟ್ ಕೆಂಪು ದೈತ್ಯವಾಗಿ ತನ್ನ ಸೈಜನ್ನು ಜಾಸ್ತಿ ಮಾಡಿಕೊಂಡು ಸ್ಫೋಟಿಸತ್ತೆ. ನೆಕ್ಸ್ಟ್ ಶ್ವೇತ ಕುಬ್ಜವಾಗಿ ಸಾಯತ್ತೆ ಸ್ನೇಹಿತರೆ. ಸಿಂಪಲ್. ನಾವು ಮಗುವಾಗಿ, ಹುಡುಗಿಯಾಗಿ, ಆಂಟಿಯಾಗಿ, ನೆಕ್ಸ್ಟ್ ಮುದುಕಿಯಾಗಿ, ಡೌನಾಗಿ ಸಾಯ್ತೇವಲ್ವಾ? ಹಾಗೆ ನಕ್ಷತ್ರನೂ ಕೂಡ ಆದಿ ನಕ್ಷತ್ರವಾಗಿ, ನಮ್ಮ ಸೂರ್ಯ ಆದಿ ನಕ್ಷತ್ರವಾಗಿ ಹುಟ್ಟಿ ಸ್ಥಿರ ನಕ್ಷತ್ರವಾಗಿ ಬೆಳಗಿ ಕೆಂಪು ದೈತ್ಯ ಸ್ಥಿತಿಗೆ ಬಂದು ಸ್ಫೋಟ ಆಗಿ ನೆಕ್ಸ್ಟ್ ಉಳಿತಕ್ಕಂಥ ರಾಶಿ ಮತ್ತಷ್ಟು ಸಂಕುಚಿಸಿ ಬೆಳ್ಳಗೆ ಹೊಡೆದು ಸಾಯ್ತಾನೆ. ಹಾಗಾದರೆ ನಮ್ಮ ಸೂರ್ಯ ಸಾಯುವ ಹಂತ ಶ್ವೇತಕುಬ್ಜ, ನಮ್ಮ ಸೂರ್ಯ ಹುಟ್ಟುವ ಹಂತ ಆದಿ ನಕ್ಷತ್ರ. ನಮ್ಮ ಸೂರ್ಯ ಇವಾಗ ಇನ್ನೂ ಹುಡುಗ ಹೈಸ್ಕೂಲ್ ಹುಡುಗನ ಸ್ಟೇಜಲ್ಲಿ ಇದ್ದಾನೆ, ದಟ್ ಈಸ್ ಯೌವನ ಸ್ಥಿತಿಯಲ್ಲಿ ಇದ್ದಾನೆ. ಹಾಗಾದರೆ ನಮ್ಮ ಸೂರ್ಯ ಈಗ ಪ್ರಸ್ತುತ ಯಾವ ಸ್ಥಿತಿಯಲ್ಲಿದ್ದಾನೆ ಅಂದರೆ ಸ್ಥಿರ ನಕ್ಷತ್ರ ಸ್ಥಿತಿಯಲ್ಲಿದ್ದಾನೆ. ಮುಂದೆ ಯಾವ ಸ್ಥಿತಿಗೆ ಬರ್ತಾನೆ ಅಂದರೆ ಕೆಂಪು ದೈತ್ಯ ಸ್ಥಿತಿಗೆ ಬರ್ತಾನೆ. ಬಂದಾಗ ಬುಧ ಗ್ರಹ ಸುಟ್ಟೋಗುತ್ತೆ, ಶುಕ್ರ ಗ್ರಹನೂ ಸುಟ್ಟೋಗುತ್ತೆ, ಇಡೀ ಭೂಮಿನೇ ಇಂಗಿ ಹೋಗುತ್ತೆ ಸ್ನೇಹಿತರೆ. ಅದೆಲ್ಲ ಬ್ಯೂಟಿಫುಲ್ ಸ್ಟೆಲ್ಲಾರ್ ಎವಲ್ಯೂಷನಲ್ಲಿ ಹೇಳ್ತೀನಿ ನಾನು. ಹಾಗೆ ಸೂರ್ಯನ ಹುಟ್ಟಿನಿಂದ ಚಟ್ಟದವರೆಗೂ ನಡೀತಕ್ಕಂಥ ಪ್ರಕ್ರಿಯೆ ದಟ್ ಈಸ್ ಸೂರ್ಯನ ವಿಕಾಸ ಆರ್ ನಕ್ಷತ್ರದ ವಿಕಾಸ, ನಾಕ್ಷತ್ರಿಕ ವಿಕಾಸ, ಸ್ಟೆಲ್ಲಾರ್ ಎವಲ್ಯೂಷನ್. ಸೊ ಹಾಗಾದರೆ ಈ ಪ್ರಶ್ನೆಗೆ ಆನ್ಸರ್ ದಟ್ ಈಸ್ ಬಿ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್, ಮಾನವನ ದೇಹದ ಉಷ್ಣತೆ ಕೆಲ್ವಿನ್ನಲ್ಲಿ ಎಷ್ಟು ಅಂತ. ಈಗ ನೋಡಿ, ಮಾನವನ ದೇಹದ ಉಷ್ಣತೆ, ಸ್ಥಿರ ಉಷ್ಣತೆ, ಮಾನವನ ದೇಹ ಸ್ಥಿರ ಉಷ್ಣತೆಯನ್ನು ಹೊಂದಿರತಕ್ಕಂಥದ್ದು. ನಮ್ಮದೆಲ್ಲ ಬ್ಲಡ್ ದಟ್ ಈಸ್ ವಾರ್ಮ್ ಬ್ಲಡೆಡ್ ಅನಿಮಲ್. ನಮ್ಮ ದೇಹದ ತಾಪ ಏನಾಗಿರುತ್ತೆ ಅಂದರೆ ಸ್ಥಿರವಾಗಿರುತ್ತೆ. ಆ ಸ್ಥಿರವಾಗಿರುತ್ತೆ ಅಂತ ನಾವು ಪಾಠ ಮಾಡ್ಬೇಕಾದ್ರೆ ಏನು ಮಾಡಿಬಿಡ್ತೀವಿ, 37 ಡಿಗ್ರಿ ಸೆಲ್ಸಿಯಸ್ ಮಾನವನ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಅಂತ. ಅದು ನಮ್ಮ ಬ್ರೈನಲ್ಲಿ ಬ್ಯೂಟಿಫುಲ್ಲಾಗಿ ಕೂತ್ಬಿಡುತ್ತೆ. ಅವನು ಮಾನವನ ದೇಹದ ಉಷ್ಣತೆ ಎಷ್ಟು ಅಂತ ಕೇಳಿದಾನೆ, ಕರೆಕ್ಟ್ ಕೆಲ್ವಿನ್ನಲ್ಲಿ ಕೇಳಿಬಿಟ್ಟಿದ್ದಾನೆ. ಅದು ನಮಗೆ ಸ್ವಲ್ಪ ಕ್ಲಾರಿಟಿ ಬೇಕು. ಅದು ಉಷ್ಣಪಾಠದಲ್ಲಿ ನಿಮಗೆ ಕರೆಕ್ಟ್ ಕ್ಲಿಯರ್ ಮಾಡ್ತೀನಿ. ನಮ್ಮ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ನಲ್ಲಿ, 310 ಡಿಗ್ರಿ ಕೆಲ್ವಿನ್ನಲ್ಲಿ, 98.6 ಡಿಗ್ರಿ ಫ್ಯಾರನ್ ಹೀಟ್ನಲ್ಲಿ. ಹಾಗಾದರೆ ಇಲ್ಲಿ ಫ್ಯಾರನ್ ಹೀಟ್ನಲ್ಲಿ ಅಂದರೆ ಇದು ಆನ್ಸರ್, ಸೆಲ್ಸಿಯಸ್ಸಲ್ಲಿ ಅಂದರೆ ಇದು ಆನ್ಸರ್, ಕೆಲ್ವಿನಲ್ಲಿ ಕೇಳಿದ್ದಾನೆ ದಟ್ ಈಸ್ 310 ಕೆಲ್ವಿನ್ ಆನ್ಸರ್. ಹಾಗಾದರೆ ಬಿ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್, ರಸಾಯನಶಾಸ್ತ್ರ ಎಂಬ ಪದವನ್ನು ಕೊಟ್ಟ ವಿಜ್ಞಾನಿ ಯಾರು? ಸೊ ಸಿಂಪಲ್, ರಸಾಯನಶಾಸ್ತ್ರ ಅಂತಕ್ಕಂಥದ್ದು ಪರ್ಷಿಯನ್ ಪ್ರದೇಶ ಕಡೆಯಿಂದ ಬರ್ತದೆ.
ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರಸಾಯನಶಾಸ್ತ್ರವನ್ನು ಮೊಟ್ಟ ಮೊದಲು ಆಲ್ಕೆಮಿ ಎಂಬ ಪದದಿಂದ ಅಧ್ಯಯನ ಮಾಡ್ತೀವಿ. ಈ ರಸಾಯನಶಾಸ್ತ್ರವನ್ನು ಮೊಟ್ಟ ಮೊದಲು ಪರಿಚಯಿಸಿದ ವಿಜ್ಞಾನಿ ಮುಸಾಫರ್ ಜಬೀರ್ ಇಬನ್ ಹಯನ್. ಹಾಗಾದರೆ ದಟ್ ಆನ್ಸಿಯಂಟ್ ಕೆಮಿಸ್ಟ್ರಿಯ ಫಾದರ್ ಯಾರಪ್ಪ ಅಂದರೆ ಜಬೀರ್ ಇಬನ್ ಹಯನ್. ನೆಕ್ಸ್ಟ್ ಆ ರಸಾಯನಶಾಸ್ತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವಿಜ್ಞಾನಿ ಲ್ಯೂರೆಂಟ್ ಡಿ ಲಾವೋಸಿಯರ್. ಇವನು ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ. ಹಾಗಾದರೆ ಮಾಡರ್ನ್ ಕೆಮಿಸ್ಟ್ರಿಯ ಫಾದರ್ ಲ್ಯೂರೆಂಟ್ ಡಿ ಲಾವೋಸಿಯರ್, ಆನ್ಸಿಯಂಟ್ ಕೆಮಿಸ್ಟ್ರಿಯ ಫಾದರ್ ಜಬೀರ್ ಇಬನ್ ಹಯನ್. ಇಲ್ಲಿ ಹಾಗಾದ್ರೆ ಏನು ಕ್ವಶನ್ ಕೇಳಿದಾನೆ ಕ್ಲಿಯರ್ ಆಗಿ ನೋಡಿ. ಫಾದರ್ ಕೇಳಿಲ್ಲ ಅವನು, ಸಿಂಪಲ್. ಈಗ ನನ್ನ ಫಾದರ್ ಗೋವಿಂದ್ ಅಂತ, ಶಂಕರ್ ಅಂತ ಹೆಸರಿಟ್ಟನು ನಮ್ಮ ಅಪ್ಪ ಅಲ್ಲ, ನಮ್ಮ ಮಾವ. ಹಾಗಾದ್ರೆ ಎಕ್ಸಾಮಲ್ಲಿ ನಮ್ಮಪ್ಪ ಯಾರು ಅಂತ ಕೇಳ್ಬೋದು, ಶಂಕರ್ ಹೆಸರಿಟ್ಟನು ಯಾರು ಅಂತ ಕೇಳ್ಬೋದು. ಕ್ಲಿಯರ್? ಶಂಕರ್ ಹೆಸರಿಟ್ಟನು ಯಾರು ಅಂದರೆ ನಮ್ಮ ಮಾವ, ಶಂಕರನ ಅಪ್ಪ ಯಾರು ಅಂದರೆ ಗೋವಿಂದ್. ಹಾಗೆ ಫಾದರ್ ಆಫ್ ಕೆಮಿಸ್ಟ್ರಿ ಆನ್ಸಿಯಂಟ್ ಕೆಮಿಸ್ಟ್ರಿ ಇಬನ್ ಹಯನ್, ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಲಾವೋಸಿಯರ್. ಕೆಮಿಸ್ಟ್ರಿ ವರ್ಡ್ ಈಸ್ ಗಿವನ್ ಬೈ, ಕೆಮಿಸ್ಟ್ರಿ ಎಂಬ ಪದವನ್ನು ಕೊಟ್ಟ ವಿಜ್ಞಾನಿ ಯಾರು ಅಂದರೆ ದಟ್ ಇಸ್ ರಾಬರ್ಟ್ ಬಾಯ್ಲ್. ಇವನು ಎಲಿಮೆಂಟ್ ಧಾತು ಅನ್ನೋ ಪದವನ್ನು ಕೊಡ್ತಾನೆ. ಆ್ಯಂಡ್ ನೆಕ್ಸ್ಟ್ ದಟ್ ಇಸ್ ರಸಾಯನಶಾಸ್ತ್ರ ಎಂಬ ಪದವನ್ನು ಕೊಟ್ಟಂಥ ವಿಜ್ಞಾನಿ ರಾಬರ್ಟ್ ಬಾಯ್ಲ್. ದಟ್ ಇಸ್ 9ಗೆ ಡಿ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಅರೋರಾ ಎಂಬ ವಿದ್ಯಮಾನ ಎಲ್ಲಿ ಕಂಡು ಬರುತ್ತೆ? ಸೊ ತಮ್ಮೆಲ್ಲರಿಗೂ ಗೊತ್ತು ಏನು, ಸೂರ್ಯ. ಅರೆ ಸಿಂಪಲ್, ಸೂರ್ಯ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಬಿಲ್ಲೆ, ದಟ್ ಇಸ್ ಫೋಟೋಸ್ಪಿಯರ್, ದಟ್ ಇಸ್ ತೇಜೋಮಂಡಲ. ಸೊ ಆ ತೇಜೋಮಂಡಲದ ಸುತ್ತು ಇರತಕ್ಕಂಥದ್ದು ಅತ್ಯಂತ ಪ್ರಕಾಶಮಾನವಾಗಿ ಉರಿತಕ್ಕಂಥ ಸೂರ್ಯನ ಒಂದು ಕ್ಷೇತ್ರ, ದಟ್ ಇಸ್ 10,000 ಕಿಲೋಮೀಟರ್ ಇರ್ತದೆ. ದಟ್ ಇಸ್ ವರ್ಣಮಂಡಲ. ದಿಸ್ ಇಸ್ ತೇಜೋಮಂಡಲ. ಸೊ ಸ್ನೇಹಿತರೆ, ಒಂದು ಬ್ಯಾಟ್ರಿ ನೋಡಿ, ಬ್ಯಾಟ್ರಿ ಒಳಗಡೆ ಬಲ್ಬ್ ಇರುತ್ತಲ್ವಾ, ದಟ್ ಇಸ್ ತೇಜೋಮಂಡಲ, ಫೋಟೋಸ್ಪಿಯರ್. ಅದರ ಸುತ್ತಲೂ ಗ್ಲಾಸ್ ಇರುತ್ತಲ್ವಾ, ದಟ್ ಈಸ್ ವರ್ಣಮಂಡಲ, ದಟ್ ಈಸ್ ಕ್ರೋಮೋಸ್ಪಿಯರ್. ಇದು ಒಂದು ಸೂರ್ಯನ ಪಾರ್ಟ್. ಸೊ ಸ್ನೇಹಿತರೆ, ಖಗ್ಗಾಸ್ತ್ರ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸೂರ್ಯನ ತೇಜೋಮಂಡಲ ವರ್ಣಮಂಡಲ ಎರಡೂ ಕೂಡ ಏನಾಗುತ್ತೆ, ಮರೆಯಾಗತ್ತೆ, ಎರಡೂ ಕ್ಲೋಸ್ ಆಗುತ್ತೆ. ನೋಡಿ, ಒಂದು ಬ್ಯಾಟ್ರಿ ಹಿಂಗೆ ನೀವು ಅದನ್ನು ಕ್ಲೋಸ್ ಮಾಡಿ, ಆ ಕಡೆ ಬೆಳಕು ಕಾಣುತ್ತಲ್ವಾ. ಈ ತೇಜೋಮಂಡಲ ಆ್ಯಂಡ್ ವರ್ಣಮಂಡಲ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮರೆಯಾದಾಗ ಇದರ ಆ ಕಡೆ ಬಿಳಿ ಬೆಳಕಿನ ಒಂದು ಪದರ ಕಾಣುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಶ್ವೇತಪ್ರಭೆ ಅಂತ ಕರಿತೀವಿ ಸ್ನೇಹಿತರೆ. ಶ್ವೇತಪ್ರಭೆ, ಇದನ್ನು ಕರೋನಾ ಅಂತ ಕರಿತೀವಿ, ಕರೋನಾ. ಹಾಗಾದರೆ ಸೂರ್ಯನ ಕರೋನಾ ಅನ್ನೋ ಭಾಗ ಯಾವ ಸಂದರ್ಭದಲ್ಲಿ ಕಾಣುತ್ತೆ ಅಂದರೆ ಖಗ್ರಾಸ್ತ ಸೂರ್ಯಗ್ರಹಣ ಸಂದರ್ಭದಲ್ಲಿ ತೇಜೋಮಂಡಲ ವರ್ಣಮಂಡಲ ಮರೆಯಾದಾಗ ಕಂಡು ಬರ್ತಕ್ಕಂಥದ್ದು ಕರೋನಾ. ಇದು ಬೆಳ್ಳಗೆ ಕಾಣೋದ್ರಿಂದ ಶ್ವೇತಪ್ರಭೆ. ಏನು ಸರ್ ಅಲ್ಲಿರೋದು ಅರೋರಾ? ತಾವು ನೋಡಿದರೆ ಕರೋನಾದ ಬಗ್ಗೆ ಹೇಳ್ತಾ ಇದ್ದೀರಾ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಕರೋನಕ್ಕೂ ಅರೋರಾಗೂ ಕನ್ಫ್ಯೂಸ್ ಆಗುತ್ತೆ. ಹಾಗಾದರೆ ಇಲ್ಲಿ ಕರೋನಾ ಅಂತಕ್ಕಂಥದ್ದು ಯಾರಲ್ಲಿ ಕಂಡು ಬರ್ತಕ್ಕಂಥ ವಿದ್ಯಮಾನ ಅಂದರೆ ಸೂರ್ಯನಲ್ಲಿ ಕಂಡು ಬರ್ತಕ್ಕಂಥ ವಿದ್ಯಮಾನ. ಯಾವ ಸಂದರ್ಭದಲ್ಲಿ ಅಂದರೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಈ ಎರಡು ತೇಜೋಮಂಡಲ ಆ್ಯಂಡ್ ವರ್ಣಮಂಡಲ ಮರೆಯಾಗುವುದರಿಂದ ಅದರ ಸುತ್ತಲೂ ಬೆಳ್ಳಗೆ ಹಾಲಿನ ಒಂದು ಪ್ರಭೆ ಕಂಡು ಬರುತ್ತೆ. ಆ ಶ್ವೇತ ಥರ ಇರ್ತಕ್ಕಂಥ ಪ್ರಭೆಗೆ ಕರೋನಾ ಅಂತ ಕರಿತೀವಿ. ಸೂರ್ಯ ಕರ್ರಗಾದಾಗ ಕಂಡು ಬರೋದೇ ಕರೋನಾ. ನೆನ್ಪಿಟ್ಕೊಳ್ಳಿ, ಸೂರ್ಯ ಯಾವಾಗ ಕರ್ರಗಾಗ್ತಾನೆ, ಸೂರ್ಯಗ್ರಹಣ ಸಂದರ್ಭದಲ್ಲಿ ಕರ್ರಗಾದಾಗ ಅವನ ಸುತ್ತಲ ಬೆಳ್ಳಗೆ ಕಂಡು ಬರೋದು ಶ್ವೇತ ಪ್ರಭೆ, ದಟ್ ಇಸ್ ಕರೋನಾ. ನೆನ್ಪಿಟ್ಕೊಳ್ಳೋಕ್ಕೆ. ಈಗ ಸೂರ್ಯನಿಂದ ಭೂಮಿಯ ಮೇಲೆ ಕಿರಣಗಳು ಬರುತ್ತೆ. ಹಾಗಾದರೆ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಕಿರಣಗಳು ಬೀಳುತ್ತೆ. ನೆಕ್ಸ್ಟ್ ಧ್ರುವ ಪ್ರದೇಶದ ಮೇಲೆ ಓರೆಯಾಗಿ ಬೀಳುತ್ತೆ. ಹಾಗಾಗಿ ಇಲ್ಲಿ ತಾಪ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ತಾಪ ಕಡಿಮೆ ಇರೋದ್ರಿಂದ ಇಲ್ಲಿನ ವಾತಾವರಣದಲ್ಲಿ ಬ್ಯೂಟಿಫುಲ್ ಮಂಜು ಏನಾಗಿರುತ್ತೆ, ಆವರಣೆ ಆಗಿರುತ್ತೆ, ಹಿಮ ಏನಾಗಿರುತ್ತೆ, ಆವರಿಸಿರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ಬೆಳಕು ಓರೆಯಾಗಿ ಬಿದ್ದು ಹಿಮದ ಮೂಲಕ ಹಾದು ಹೋಗಬೇಕಾದ್ರೆ ಆ ಬೆಳಕಲ್ಲಿರತಕ್ಕಂಥ 7 ಬಣ್ಣಗಳೇನಾಗಿರುತ್ತೆ, ಚೆದರಿರುತ್ತೆ. ಆ ಚೆದರಿರೋದ್ರಿಂದ ಇಲ್ಲಿ ಬ್ಯೂಟಿಫುಲ್ ಕಲರ್ ಪಿಕ್ಚರ್ ಕಾಣ್ತಾ ಇರುತ್ತೆ. ಹಾಗಾದರೆ ಪಿಕ್ಚರ್ ಕಾಣ್ತಾ ಇರುತ್ತೆ, ಕಲರ್. ಆ ಕಲರ್ ಪಿಕ್ಚರ್ ಭೂಮಿಯ ಧ್ರುವ ಪ್ರದೇಶದಲ್ಲಿ ಕಾಣುತ್ತಲ್ವಾ, ಇದನ್ನೇ ಏನಂತ ಕರಿತೀವಿ ನಾವು, ಅರೋರಾ ಅಂತ ಕರಿತೀವಿ. ಅರೋರಾ, ಇದನ್ನು ಇನ್ನೊಂದು ಮಾತು ಧ್ರುವ ಪ್ರಭೆ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಧ್ರುವ ಪ್ರಭೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಭೂಮಿಯ ಮೇಲೆ ಕಂಡು ಬರುತ್ತೆ. ಭೂಮಿಯ ಯಾವ ಪ್ರದೇಶದಲ್ಲಿ ಅಂದರೆ ಧ್ರುವ ಪ್ರದೇಶದಲ್ಲಿ. ಭೂಮಿಯ ಧ್ರುವ ಪ್ರದೇಶದಲ್ಲಿರ್ತಕ್ಕಂಥ ಮಂಜು ಸೂರ್ಯನ ಬೆಳಕಿನಿಂದ ಚೆದುರಿ ಕಣ್ಣಿಗೆ ನಯನ ಮನೋಹರವಾದಂತಹ ದೃಶ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಅರೋರಾ, ಧ್ರುವ ಪ್ರಭೆ. ಹಾಗಾದರೆ ಧ್ರುವ ಪ್ರಭೆ ಭೂಮಿಯ ಮೇಲೆ ಕಂಡುಬರುವ ವಿದ್ಯಮಾನ, ಶ್ವೇತಪ್ರಭೆ ಸೂರ್ಯನ ಮೇಲೆ ಕಂಡುಬರುವ ವಿದ್ಯಮಾನ. ಇದು ಗ್ರಹಣದ ಸಂದರ್ಭದಲ್ಲಿ ಕರ್ರಗಾಗಿ ಕರೋನಾ. ಸೊ ಸಿಂಪಲ್, ಇದು ಬ್ಯೂಟಿಫುಲ್
ಬ್ಯೂಟಿಫುಲ್ ಕಲರ್ ದಟ್ ಇಸ್ ದ ಅರೋರಾ. ಹಾಗಾಗಿ ಇಲ್ಲಿ ಯಾವ್ದು ಆಪ್ಷನ್ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಭೂಮಿಯ ಮೇಲೆ ಕಂಡು ಬರೋದೇ ಅರೋರಾ, ಸೂರ್ಯನ ಮೇಲೆ ಕಂಡು ಬರೋದು ಕರೋನಾ ಸ್ನೇಹಿತರೆ. ಇವೆಲ್ಲ ನೆಕ್ಸ್ಟ್ ಚರ್ಚೆ ಮಾಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ಸದಾ ನಮ್ಮ ಜೊತೆಗೆ ಟಚ್ಚಲ್ಲಿ ಇರಿ ಅಂತ ಹೇಳ್ತಾ, ಮತ್ತೊಮ್ಮೆ ಇಡೀ ಜಗತ್ತೇ ಸುಖವಾಗಿರಲಿ ಅಂತ ಹೇಳ್ತಾ, ನಾವು ಅದರಲ್ಲಿ ಸುಖವಾಗಿ ಇರೋಣ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಂಕರ್ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ.